ಸಮುದ್ರಗಳಲ್ಲಿ ಅನ್ವೇಷಣೆ ಮಾಡೋದಕ್ಕೆ ಇಷ್ಟಪಡದ ನಾಸಾ ಈಗ ಇದ್ದಕ್ಕಿದ್ದಾಗೆ ಸಮುದ್ರ ಗರ್ಭದಲ್ಲಿ ಏನನ್ನ ಅನ್ವೇಷಣೆ ಮಾಡ್ತಿದೆ. ನಾಸಾ ಮಾಡ್ತಿರುವ ಅನ್ವೇಷಣೆ ಹೆಸರು ನೀಮೋ. ಸಿನಿಮಾದಲ್ಲಿ ಬರುವ ನೀಮೋ ಫಿಶ್ ಅಲ್ಲ, ಇಲ್ಲಿ ನೀಮೋದ ಅರ್ಥ ಬಂದು ನಾಸಾ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟ್ ಮಿಷನ್ ಆಪರೇಷನ್. ನಾಸಾದ ಈ ಆಪರೇಷನ್ಗೆ ಹಾಗೂ ನೀಮೋ ಫಿಶ್ಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಬದಲಿಗೆ ಆಳವಾದ ಸಮುದ್ರದ ಒಳಗಡೆ ನಾಸಾ ತನ್ನ ಆಸ್ಟ್ರೋನಾಟ್ಸ್ ಅನ್ನ ಕಳಿಸುತ್ತೆ. ನಾಸಾ ಇವರನ್ನ ಅಕ್ವಾನಾಟ್ಸ್ ಅಂತ ಕರೀತಾ ಇದೆ. ಹೌದು, ಯಾವಾಗ್ಲೂ ಸ್ಪೇಸ್, ಸ್ಯಾಟಲೈಟ್, ಮೂನ್ ಹಾಗೂ ಮಾರ್ಸ್ ಬಗ್ಗೆ ಮಾತನಾಡುವ ನಾಸಾ ಈಗ ರಹಸ್ಯವಾದ ಡೀಪ್ ಸಿ ಅಲ್ಲಿ ಏನನ್ನ ಅನ್ವೇಷಣೆ ಮಾಡೋದಕ್ಕೆ ಹೊರಟಿದೆ. ನಾಸಾ ಒಂದು ಸ್ಪೇಸ್ ಏಜೆನ್ಸಿ, ಆದ್ರೆ ಇದ್ದಕ್ಕಿದ್ದಾಗೆ ಸಮುದ್ರದಲ್ಲಿ ಅನ್ವೇಷಣೆ ಮಾಡೋದಕ್ಕೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ನಾಸಾ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ರಿಸರ್ಚ್ ಸೆಂಟರ್ ಅನ್ನ ನಿರ್ಮಾಣ ಮಾಡ್ಕೊಂಡಿದೆ. ಅದು ಫ್ಲೋರಿಡಾದ ಸಮುದ್ರ ಗರ್ಭದಲ್ಲಿ ನಿರ್ಮಾಣ ಮಾಡಿದೆ. ಅದರ ಹೆಸರು ಅಕ್ವೇರಿಯಂ ರೀಫ್ ಬೇಸ್. ಇಷ್ಟು ದಿನ ನಾಸಾ ಕೇವಲ ಅಂತರಿಕ್ಷದ ಮೇಲೆನೆ ಅನ್ವೇಷಣೆ ಮಾಡುತ್ತೆ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಅದು ತುಂಬಾನೇ ದೊಡ್ಡ ತಪ್ಪು. ಈಗ ನಾಸಾ ಸಮುದ್ರದ ಆಳಕ್ಕೆ ಕೂಡ ಇಳಿತಾ ಇದೆ. ಆದ್ರೆ ಇಲ್ಲಿ ಯೋಚನೆ ಮಾಡಬೇಕಾದ ಸಂಗತಿ ಏನಂದ್ರೆ, ಅಷ್ಟಕ್ಕೂ ನಾಸಾ ಈ ಸಮುದ್ರದ ಕತ್ತಲೆಯ ಪ್ರಪಂಚದಲ್ಲಿ ಏನನ್ನ ಹುಡುಕೋದಕ್ಕೆ ಹೊರಟಿದೆ. ಅಂತಹ ರಹಸ್ಯ ಸಮುದ್ರ ಗರ್ಭದಲ್ಲಿ ಏನಿದೆ, ಅದು ನಮ್ಮ ಯೋಚನೆಗೂ ಮೀರಿದ ರಹಸ್ಯನ. ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನೀವು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ನಮ್ಮ ಬ್ರಹ್ಮಾಂಡದಲ್ಲಿ ಹಾಗೂ ಆಳವಾದ ಸಮುದ್ರದ ಮಧ್ಯೆ ಎಷ್ಟೊಂದು ಸಿಮಿಲಾರಿಟೀಸ್ ಇದೆ ಅಂತ? ಈ ಎರಡೂ ಪ್ರದೇಶಗಳು ತುಂಬಾನೇ ರಹಸ್ಯವಾಗಿವೆ. ಜೊತೆಗೆ ಆ ಪ್ರದೇಶಗಳು ತುಂಬಾನೇ ತಂಪಾಗಿರುತ್ತೆ ಹಾಗೂ ಎಷ್ಟೊಂದು ವಿಶಾಲವಾದ ಪ್ರದೇಶ ಅಂದ್ರೆ ಇವು ಇದುವರೆಗೂ ಮನುಷ್ಯರ ಕೈಯಲ್ಲಿ ಅವುಗಳನ್ನ ಪೂರ್ತಿಯಾಗಿ ಅನ್ವೇಷಣೆ ಮಾಡಲು ಸಾಧ್ಯವೇ ಆಗಿಲ್ಲ. ಈ ಎರಡೂ ಪ್ರದೇಶದಲ್ಲಿ ಮನುಷ್ಯರು ಸರ್ವೈವ್ ಆಗೋದಕ್ಕೆ ಸ್ಪೆಷಲ್ ಆಗಿ ತಯಾರಿ ಮಾಡಿರುವ ಸೂಟ್ ಬೇಕಾಗುತ್ತೆ. ಒಂದು ಕಡೆ ಅಂತರಿಕ್ಷದಲ್ಲಿ ಭಯಂಕರವಾದ ವ್ಯಾಕ್ಯೂಮ್ ಇರುತ್ತೆ, ಮತ್ತೊಂದು ಕಡೆ ಸಮುದ್ರ ಗರ್ಭದಲ್ಲಿ ನಿಮ್ಮನ್ನ ಅಪ್ಪಚ್ಚಿ ಮಾಡುವಷ್ಟು ಪ್ರೆಷರ್ ಇರುತ್ತೆ. ಅಂದ್ರೆ ಈ ಎರಡೂ ಪ್ರದೇಶಗಳ ಮಧ್ಯೆ ಅಷ್ಟೊಂದು ಡಿಫರೆನ್ಸ್ ಏನು ಇಲ್ಲ. ಒಂದು ವೇಳೆ ಹೇಗೋ ನೀವು ಸಮುದ್ರದ ಆಳದಲ್ಲಿ ಇಲ್ಲ ಅಂತರಿಕ್ಷದಲ್ಲಿ ಸರ್ವೈವ್ ಆಗ್ಬಿಟ್ರೆ ನೀವು ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತೀರಾ. ಅದನ್ನ ವೈಟ್ಲೆಸ್ ಫೀಲಿಂಗ್ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಸಮುದ್ರ ಗರ್ಭದಲ್ಲಿ ಇಲ್ಲ ಅಂತರಿಕ್ಷವೇ ಆಗ್ಲಿ, ಇಲ್ಲಿ ನೀವು ತೇಲ್ತೀರಾ. ಅಂದ್ರೆ ನಿಮ್ಮ ದೇಹದ ತೂಕ ನಿಮ್ಗೆ ಅನುಭವಕ್ಕೆ ಬರೋದಿಲ್ಲ. ಇಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಒಂದು ಡೌಟ್ ಬರ್ಬೋದು, ಸಮುದ್ರ ಹಾಗೂ ಅಂತರಿಕ್ಷದ ಮಧ್ಯೆ ಸಿಮಿಲಾರಿಟೀಸ್ ಏನೋ ಇದೆ, ಹಾಗಂತ ನಾಸಾ ಅಂತರಿಕ್ಷವನ್ನ ಬಿಟ್ಟು ಸಮುದ್ರದ ಆಳದಲ್ಲಿ ಯಾಕೆ ಅನ್ವೇಷಣೆ ಶುರು ಮಾಡಿದೆ? ಹಾಗಂತ ನಾಸಾ ಪೂರ್ತಿಯಾಗಿ ಅಂತರಿಕ್ಷವನ್ನ ಅನ್ವೇಷಣೆ ಮಾಡಿದೆ ಅಂತ ಅನ್ಕೋಬೇಡಿ. ಇದರ ಹಿಂದೆ ಇರುವ ಕಾರಣನೇ ಬೇರೆ. ನಾಸಾ ಅಮೆರಿಕಾದ ಗವರ್ಮೆಂಟ್ ಏಜೆನ್ಸಿ. ಇದು ಫ್ಲೋರಿಡಾದ ಬಳಿ ಅಕ್ವೇರಿಯಂ ರೀಫ್ ಬೇಸ್ ಅನ್ನುವ ಹೆಸರಲ್ಲಿ ಒಂದು ಅಂಡರ್ ವಾಟರ್ ರಿಸರ್ಚ್ ಸೆಂಟರ್ ಅನ್ನ ನಿರ್ಮಾಣ ಮಾಡ್ಕೊಂಡಿದೆ. ಇದು ಅಂತರಿಕ್ಷದಲ್ಲಿರುವ ಸ್ಪೇಸ್ ಸ್ಟೇಷನ್ ತರಾನೇ, ಆದ್ರೆ ಇದು ಅಂಡರ್ ವಾಟರ್ ನಲ್ಲಿ ಇರುತ್ತೆ. ಇದನ್ನ ಯಾಕೆ ನಿರ್ಮಾಣ ಮಾಡಿದಾರಂದ್ರೆ ವಿಜ್ಞಾನಿಗಳು ಇದರ ಒಳಗಡೆ ಇದ್ದು ಕಠಿಣವಾದ ಪರಿಸ್ಥಿತಿಯಲ್ಲಿ ಸರ್ವೈವ್ ಆಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ. ವಿಜ್ಞಾನಿಗಳು ಅಂತರಿಕ್ಷಕ್ಕೆ ಹೋಗೋದಕ್ಕೂ ಮೊದಲು ಈ ಪ್ರದೇಶಗಳಲ್ಲಿ ಸರ್ವೈವ್ ಆಗೋದನ್ನ ಕಲಿತು ಆ ಪ್ರದೇಶದಲ್ಲಿರುವ ಕಂಡೀಷನ್ಗೆ ಅನುಕೂಲವಾಗೋ ತರ ತಮ್ಮನ್ನ ತಾವು ಟ್ರೈನ್ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ನಾಸಾದ ಬಳಿ ನೀಮೋ ಅಂದ್ರೆ ನಾಸಾ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟ್ ಮಿಷನ್ ಆಪರೇಷನ್ ಹೆಸರಿನ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಿದೆ. ಈ ಮಿಷನ್ ಅಡಿಯಲ್ಲಿ ತಮ್ಮ ಅಂತರಿಕ್ಷ ಯಾನಿಗಳನ್ನ ಮಹಾ ಸಮುದ್ರದ ಆಳಕ್ಕೆ ಕಳಿಸುತ್ತೆ. ಅಲ್ಲಿಗೆ ಹೋಗಿ ಆಸ್ಟ್ರೋನಾಟ್ಸ್ ಸ್ಪೇಸ್ ವಾಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ಅಂತರಿಕ್ಷಕ್ಕೆ ಅವರು ಹೋದಾಗ ಅಲ್ಲಿ ಹೇಗೆ ವಾಕ್ ಮಾಡಬೇಕು ಅಂತ ಇಲ್ಲೇ ಟ್ರೈನಿಂಗ್ ತೆಗೆದುಕೊಳ್ತಾರೆ. ಜೊತೆಗೆ ಅಲ್ಲಿನ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಹೇಗೆ ಸರ್ವೈವ್ ಆಗ್ಬೇಕು ಅಂತ ಸಮುದ್ರದ ಆಳದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕಂದ್ರೆ ನಾಸಾ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ, ಅಂತರಿಕ್ಷದಲ್ಲಿನ ಕಂಡೀಷನ್ ಹಾಗೂ ಸಮುದ್ರದ ಆಳದಲ್ಲಿರುವ ಕಂಡೀಷನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದ್ರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ, ನಾಸಾ ಬಳಿ ಬಜೆಟ್ ಕಡಿಮೆ ಏನಾದ್ರೂ ಇದೆಯಾ? ಯಾಕಂದ್ರೆ ಇದಕ್ಕಿಂತ ಮೊದಲು ಕೂಡ ನಾಸಾ ತನ್ನ ಆಸ್ಟ್ರೋನಾಟ್ಸ್ ಗೆ ಹೇಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇತ್ತು, ಅವರ ಬಳಿ ಸ್ಪೇಸ್ ಅಲ್ಲಿ ಇರೋ ತರ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾನೇ ಹಣವಿದೆ. ಜೊತೆಗೆ ಅಮೆರಿಕಾದ ಗವರ್ನಮೆಂಟ್ ಅವ್ರಿಗೆ ಬೇಕಾದಷ್ಟು ಸಪೋರ್ಟ್ ಅನ್ನ ಕೊಡುತ್ತೆ. ಅಂದ್ರೆ ಅವರು ಒಂದು ದೊಡ್ಡ ರೂಮ್ ನಲ್ಲಿ ಯಾವುದೇ ಗ್ರಹದ ಎನ್ವಿರಾನ್ಮೆಂಟ್ ಅನ್ನ ರೀಕ್ರಿಯೇಟ್ ಮಾಡಬಹುದು. ಅದರಲ್ಲಿ ಅವರ ಆಸ್ಟ್ರೋನಾಟ್ಸ್ ಗೆ ತುಂಬಾನೇ ಸುಲಭವಾಗಿ ಟ್ರೈನಿಂಗ್ ಅನ್ನ ಕೂಡ ಕೊಡಬಹುದು. ಇದನ್ನ ಡಮ್ಮಿ ಸ್ಪೇಸ್ ಎನ್ವಿರಾನ್ಮೆಂಟ್ ಅಂತ ಕರೆಯಲಾಗುತ್ತೆ. ನಾಸಾ ಇದನ್ನ ತುಂಬಾನೇ ಸುಲಭವಾಗಿ ಭೂಮಿ ಮೇಲೆ ಎಲ್ಲಿ ಬೇಕಾದ್ರೂ ಕ್ರಿಯೇಟ್ ಮಾಡಬಲ್ಲದು. ಯಾಕಂದ್ರೆ ತುಂಬಾ ವರ್ಷಗಳಿಂದ ನಾಸಾ ಈ ರೀತಿ ಮಾಡ್ತಾ ಬರ್ತಿದೆ. ಇದರ ಅರ್ಥ ನಾಸಾ ಸಮುದ್ರದ ಒಳಗಡೆ ವಿಜ್ಞಾನಿಗಳಿಗೆ ಟ್ರೈನಿಂಗ್ ಆಗಿ ಕಳಿಸ್ತಾ ಇದೆ ಅಂದ್ರೆ ಅವರ ಉದ್ದೇಶ ಕೇವಲ ಇದೊಂದೇ ಆಗೋದಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಮತ್ತೊಂದು ಬಲವಾದ ಉದ್ದೇಶ ಕೂಡ ಖಂಡಿತ ಇದೆ. ಅದೇ ನಾಸಾದ ನೆಕ್ಸ್ಟ್ ಬಿಗ್ ಅಡ್ವೆಂಚರ್. ನಮ್ಮ ಭೂಮಿಯ ಬಳಿ ಚಂದ್ರ ಇದ್ದಾನೆ, ಅದೇ ರೀತಿ ಭೂಮಿಯನ್ನ ಬಿಟ್ಟು ಬೇರೆ ತುಂಬಾ ಗ್ರಹಗಳಲ್ಲಿ ಕೂಡ ಚಂದ್ರ ಇದ್ದಾನೆ. ಅದು ಕೂಡ ಒಂದಕ್ಕಿಂತ
ಹೆಚ್ಚು ಚಂದ್ರಗಳಿವೆ. ಉದಾಹರಣೆಗೆ ಜೂಪಿಟರ್ ಬಳಿ ಯುರೋಪ ಅನ್ನುವ ಉಪಗ್ರಹ ಇದೆ. ಅದೇ ರೀತಿಯಲ್ಲಿ ಸ್ಯಾಟರ್ನ್ ಬಳಿ ಕೂಡ ಒಂದು ಉಪಗ್ರಹ ಇದೆ. ಈ ಎರಡು ಉಪಗ್ರಹಗಳ ಮೇಲೆ ನಾಸಾದ ಕಣ್ಣು ಬಿದ್ದಿದೆ. ಸದ್ಯಕ್ಕೆ ನಾಸಾಗೆ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಗ್ರಹಗಳು. ಯಾಕಂದ್ರೆ ಈ ಉಪಗ್ರಹಗಳ ನೆಲದ ಕೆಳಗಡೆ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಸಮುದ್ರ ಇದೆ. ಜೂಪಿಟರ್ ನ ಉಪಗ್ರಹ ಆಗಿರುವ ಯುರೋಪದಲ್ಲಿರುವ ಸಮುದ್ರ ಎಷ್ಟು ದೊಡ್ಡದು ಅಂದ್ರೆ ಭೂಮಿಯ ಮೇಲಿರುವ ಪೂರ್ತಿ ಸಮುದ್ರವನ್ನ ಒಟ್ಟುಗೂಡಿಸಿದ್ರು ಕೂಡ ಅದು ಯುರೋಪದಲ್ಲಿರುವ ಸಮುದ್ರದ ಮುಂದೆ ತುಂಬಾನೇ ಚಿಕ್ಕದು. ಈ ವಿಷಯದ ಬಗ್ಗೆ ತಿಳ್ಕೊಂಡ ನಾಸಾಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬೇರೆ ಗ್ರಹಗಳಲ್ಲಿರುವ ಉಪಗ್ರಹಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಇರೋದನ್ನ ತಿಳ್ಕೊಂಡ ನಾಸಾಗೆ ಒಂದು ಅರ್ಥವಾಗುತ್ತೆ. ನಮ್ಮ ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವ ಹುಟ್ಟಿದ್ದು ಈ ಸಮುದ್ರದ ಆಳದಲ್ಲೇ. ಇಂತಹ ಭಯಂಕರವಾದ ವಾತಾವರಣದಲ್ಲಿ ಈಗಲೂ ಕೂಡ ಜೀವ ಇದೆ ಅಂದ್ರೆ ಬೇರೆ ಗ್ರಹಗಳಲ್ಲಿರುವ ಸಮುದ್ರದ ಒಳಗಡೆ ಕೂಡ ಜೀವ ಹುಟ್ಟಿರಬಹುದು. ನಾಸಾ ಪ್ರಕಾರ 100% ಅಲ್ಲಿ ಜೀವ ಇದ್ದೇ ಇರುತ್ತಂತೆ. ಒಂದು ವೇಳೆ ನಮ್ಮ ಸಮುದ್ರ ಎಷ್ಟೊಂದು ಆಳವಾಗಿದೆ ಅಂತ ನೀವು ತಿಳ್ಕೋಬೇಕಾ? ಅಂತಹ ಭಯಂಕರವಾದ ಪ್ರದೇಶದಲ್ಲಿ ಎಂತಹ ಜೀವಿಗಳು ಬದುಕ್ತಾ ಇವೆ ಅಂತ ಕೂಡ ನೀವು ತಿಳ್ಕೋಬೇಕಾ? ಅಂದ್ರೆ ಸಮುದ್ರದ ಬಗ್ಗೆ ಪೂರ್ತಿ ಮಾಹಿತಿ ನೀವು ತಿಳ್ಕೋಬೇಕಂದ್ರೆ ಅದು ಸದ್ಯಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ವಿಜ್ಞಾನಿಗಳ ಪ್ರಕಾರ ಮನುಷ್ಯ ಕೇವಲ 5% ಅಷ್ಟು ಸಮುದ್ರವನ್ನ ಮಾತ್ರವೇ ಇಲ್ಲಿವರೆಗೂ ಅನ್ವೇಷಣೆ ಮಾಡಿದ್ದಾನೆ. ಈಗ ಬೇರೆ ಗ್ರಹಗಳಲ್ಲಿರುವ ಸಮುದ್ರದ ಒಳಗಡೆ ನಿಜವಾಗ್ಲೂ ಜೀವ ಇದೆಯಾ ಅಂದ್ರೆ ಅಲ್ಲಿ ಏಲಿಯನ್ಸ್ ಇವೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ನಾಸಾ ಕೊಡುವ ಉತ್ತರ ಹೌದು, ನಿಜವಾಗ್ಲೂ ಬೇರೆ ಗ್ರಹದಲ್ಲಿರುವ ಸಮುದ್ರದ ಒಳಗಡೆ ಜೀವ ಇದ್ದೇ ಇರುತ್ತೆ. ಅದಕ್ಕೆ ನಾಸಾ ಯುರೋಪ ಉಪಗ್ರಹದ ಮೇಲೆ ಅನ್ವೇಷಣೆ ಮಾಡಲು ಈಗ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದೆ. ಅಲ್ಲಿ ಒಂದು ಕೀಟವಾದ್ರೂ ಇದ್ದೇ ಇರುತ್ತೆ ಅನ್ನೋದನ್ನ ನಾಸಾ ತುಂಬಾನೇ ಬಲವಾಗಿ ನಂಬ್ತಾ ಇದೆ. ಆದ್ರೆ ಇಲ್ಲಿ ಅನ್ವೇಷಣೆ ಮಾಡೋದು ಅಷ್ಟೊಂದು ಸುಲಭವಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯನನ್ನ ಬೇರೆ ಗ್ರಹದಲ್ಲಿರುವ ಸಮುದ್ರದ ಒಳಗಡೆ ಕಳಿಸಬೇಕಂದ್ರೆ ಅದು ಇಂಪಾಸಿಬಲ್ ಆಗಿರುವ ಕೆಲಸ ಅಂತ ಎಲ್ಲರಿಗೂ ಅನ್ಸುತ್ತೆ. ಈಗಿನ ಟೆಕ್ನಾಲಜಿಯನ್ನ ನೋಡಿದ್ರೆ ಅದು ನೆಕ್ಸ್ಟ್ ಇಂಪಾಸಿಬಲ್ ಅಂತ ಅನ್ಸುತ್ತೆ. ಹಾಗಿದ್ರೆ ನಾಸಾ ಏನನ್ನ ಮಾಡಬಲ್ಲದು? ಮೊದಲಿಗೆ ನಾಸಾ ತನ್ನ ಬಳಿ ಇರುವ ರೋಬೋಟ್ಸ್ ಅನ್ನ ಕಳಿಸಬಲ್ಲದು. ಅದು ಕೂಡ AI ನಿಂದ ಕೆಲಸ ಮಾಡಬಲ್ಲ ರೋಬೋಟ್ಸ್. ಆದ್ರೆ ಇಂತಹ ಪವರ್ಫುಲ್ ಆದ ರೋಬೋಟ್ಸ್ ಅನ್ನ ತಯಾರಿ ಮಾಡೋದಕ್ಕೆ ನಾಸಾ ಬಳಿ ಸಮುದ್ರದ ಆಳವಾದ ಕತ್ತಲೆಯ ಪ್ರಪಂಚದ ಬಗ್ಗೆ ಪೂರ್ತಿ ಮಾಹಿತಿ ಇರಬೇಕು. ಅಂದ್ರೆ ಇಂತಹ ಅದ್ಭುತವಾದ ರೋಬೋಟ್ಸ್ ಗಳನ್ನ ತಯಾರಿ ಮಾಡ್ಬೇಕಂತಾನೆ ಸಮುದ್ರದ ಒಳಗಡೆ ರಿಸರ್ಚ್ ಸೆಂಟರ್ ಗಳನ್ನ ನಿರ್ಮಾಣ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸಮುದ್ರದ ಒಳಗಡೆ ಯಾವುದೇ ತೊಂದರೆ ಇಲ್ಲದೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲದೆ ಅಷ್ಟೇ ಅಲ್ಲ, ಮನುಷ್ಯನ ಅವಶ್ಯಕತೆ ಇಲ್ಲದೆ ಕೂಡ ಅವು ಕೆಲಸ ಮಾಡಬೇಕು. ಬೇರೆ ಗ್ರಹದ ಸಮುದ್ರದ ಒಳಗಡೆ ಜೀವ ಇದೆಯಾ ಇಲ್ವಾ ಅನ್ನುವ ಮಾಹಿತಿಯನ್ನ ಕಂಡುಹಿಡಿದು ಅವುಗಳ ಫೋಟೋಸ್ ಅನ್ನ ಭೂಮಿಯ ಮೇಲೆ ಇರುವ ಮನುಷ್ಯರಿಗೆ ಕಳಿಸಿಕೊಡುವ ಶಕ್ತಿ ಇರಬೇಕು. ಈ ರೋಬೋಟ್ಸ್ ಗಳನ್ನ ಕ್ರೈ ರೋಬೋಟ್ಸ್ ಅಂತ ಕರೆಯಲಾಗುತ್ತೆ. ಇವು ನ್ಯೂಕ್ಲಿಯರ್ ಪವರ್ ಹೀಟರ್ ಅನ್ನ ಬಳಸ್ಕೊಂಡು ಕೆಲಸ ಮಾಡ್ತಾವೆ. ಇವುಗಳ ಕೆಲಸ ಬೇರೆ ಗ್ರಹದಲ್ಲಿರುವ ತಂಪಾದ ಸಮುದ್ರದ ಒಳಗಡೆ ಅಂದ್ರೆ ಮೇಲಿರುವ ಐಸನ್ನ ಕೊರೆದು ಅದರ ಒಳಗಡೆ ಇರುವ ಸಮುದ್ರದ ಒಳಗಡೆ ಹೋಗ್ಬೇಕು. ಅಲ್ಲಿರುವ ಪ್ರತಿಯೊಂದು ಮಾಹಿತಿಯನ್ನ ನಾಸಾಗೆ ಕಳ್ಸಿಕೊಡ್ಬೇಕು. ಆ ಪ್ರದೇಶ ಪೂರ್ತಿಯಾಗಿ ಕತ್ತಲಿಂದ ಮುಳುಗೋಗಿರುತ್ತೆ. ಇದು ಭೂಮಿ ಮೇಲಿರುವ ಮರಿಯಾನಾ ಟ್ರೆಂಚ್ ಗಿಂತ ತುಂಬಾನೇ ಭಯಂಕರವಾಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮರಿಯಾನಾ ಟ್ರೆಂಚ್ ನಂತಹ ಭಯಂಕರವಾದ ಪ್ರದೇಶ ಅಂತರಿಕ್ಷದಲ್ಲಿ ಕೂಡ ಇದೆ. ನಾಸಾ ಅಂತೂ ಫಿಕ್ಸ್ ಆಗಿದೆ. ಈಗಾಗಲೇ ಇದರ ಮೇಲೆ ವೇಗವಾಗಿ ಕೆಲಸಗಳನ್ನ ಮಾಡ್ತಿದೆ. ಒಂದಲ್ಲ ಒಂದು ದಿನ ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯವಾಗುತ್ತೆ. ಈಗ ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಬಂದೇ ಇರುತ್ತೆ, ನಾಸಾ ಸಮುದ್ರದ ಒಳಗಡೆ ಏನನ್ನ ಮಾಡ್ತಿದೆ ಅಂತ. ನಾಸಾ ತನ್ನ ಆಸ್ಟ್ರೋನಾಟ್ಸ್ಗೆ ಸಮುದ್ರದಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾ ಇಲ್ಲ, ಬದಲಿಗೆ ಅವರ ಮಷಿನ್ ಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ. ನಾಸಾ ಇಂತಹ ರೋಬೋಟ್ ಅನ್ನ ತಯಾರಿ ಮಾಡ್ತಾ ಇದೆ ಅಂದ್ರೆ ಅವರು ಬೇರೆ ಗ್ರಹದ ಮೇಲೆ ಹೋಗಿ ಅಲ್ಲಿರುವ ಸಮುದ್ರದ ಆಳಕ್ಕೆ ಹೋಗಿ ಒಂದು ಅದ್ಭುತವಾದ ಅನ್ವೇಷಣೆ ಮಾಡಲು ಹೊರಟಿವೆ. ಇಲ್ಲಿ ನಾವೆಲ್ಲರೂ ಏನನ್ನ ಯೋಚನೆ ಮಾಡ್ತಿದೀವಿ ಅಂದ್ರೆ ನಾಸಾ ಸಮುದ್ರದ ಒಳಗಡೆ ಯಾವುದೋ ಖಜಾನೆಯನ್ನ ಹುಡುಕ್ತಾ ಇದೆ, ಇಲ್ಲ UFO ಗಳನ್ನ ಹುಡುಕ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದೀವಿ. ಒಂದು ವೇಳೆ ಈಗ ನಾನು ಹೇಳಿರೋದೆಲ್ಲ ಸುಳ್ಳಾಗ್ಬೋದು. ನಾಸಾ ನಮ್ಮೆಲ್ಲರನ್ನ ಡೈವರ್ಟ್ ಮಾಡಿ ನಿಜವಾಗ್ಲೂ ಸಮುದ್ರದ ಆಳದಲ್ಲಿ ಏನನ್ನಾದ್ರೂ ಹುಡುಕ್ತಾ ಇರಬಹುದೇನೋ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.